ಚಿಕ್ಕ ಯಜಮಾನ್ರೆ ಚಿಕ್ಕ ಯಜಮಾನ್ರೆ ಚಿಕ್ಕ ಯಜಮಾನ್ರೆ ನಿನ್ಕೋ. ಏನಾಯ್ತು ನಿಂಗೇನಾದ್ರು ನಾಯಿ ಕಚ್ತಾ? ಇಲ್ಲ ಚಿಕ್ಕ ಯಜಮಾನ್ರೆ, ನನಗ್ ತುಂಬಾ ಖುಷಿ ಆದಾಗೆಲ್ಲ ನಾನ್ ಹೀಗೆ ಮಾಡ್ತೀನಿ. ಏನ ಮದ್ವೆನಾರ ಫಿಕ್ಸ್ ಆಯ್ತಾ? ಇಲ್ಲ, ಆ ಜಾಸ್ಮಿನ್ ಈ ಮನೆಗ್ ಯಾಕೆ ಬಂದ್ಲು ಅಂತ ಗೊತ್ತಾಗೋಯ್ತು, ಅದಕ್ಕೆ ಇಷ್ಟು ಖುಷಿ. ಅವಳಿಂದ ನೈನಿ ಅತ್ತಿಗೆಗೆ ತಲೆನೋವಾಗಿದ್ರೆ ನಿನಗೆ ಹ್ಯಾಪಿನಾ? ಇಲ್ಲ ಚಿಕ್ಕ ಯಜಮಾನ್ರೆ, ಅವಳನ್ ಎಲ್ಲಿ ನೀವು ಮದ್ವೆ ಆಗ್ಬಿಡ್ತೀರಂತ ಭಯ ಆಗಿತ್ತು. ಜಾಸ್ಮಿನ್ ನೋಡಿದ್ರಿಂದ ನಂಗೆ ಭಯ ಆಗುತ್ತೆ, ಇನ್ನ ಮದ್ವೆನಾ? ಇವತ್ ನನ್ಗೊಂದ್ ಕ್ಲಾರಿಟಿ ಸಿಕ್ತು. ಕೋಪ ಬರುತ್ತೆ ಅನ್ಕೊಂಡಿದ್ದೆ ಬಿಡು. ಯಾಕೆ ಅಂದ್ರೆ ನಮ್ ವಿಶಾಲ್ ಬ್ರೋ, ನೈನಿ ಅತ್ಗೆ ಇವರಿಬ್ರು ಶಿವ ಪಾರ್ವತಿ ತರ ಇದ್ರೆ ಜಾಸ್ಮಿನ್ ಕರಡಿ ತರ ಬಂದ್ಲು ಅಂತ ನಿಂಗ್ ಕೋಪ ಬರ್ತಿಲ್ವಾ? ನಮ್ ನೈನಿ ಅಕ್ಕ ನೋಡ್ಕೋತಾಳೆ, ನೆಟ್ಟಗಿದ್ರೆ ಮರ್ಯಾದೆ ಕೊಡ್ತಾಳೆ, ಬಾಲ ಏನಾದ್ರು ಬಿಚ್ಚಿದ್ರೆ ಅವಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತಾಳೆ. ಹಾಗಿದ್ರೆ ಪರವಾಗಿಲ್ಲ ಸುಮನ, ಯಾಕಂದ್ರೆ ಕೆಲವ್ರಂತೂ ಗೋಮುಖ ವ್ಯಾಘ್ರಗಳ ತರ ಇದ್ಕೊಂಡು ಅವಕಾಶಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ನನಗ್ ಬೈತಿದಾನ ಅಥವಾ ಜಾಸ್ಮಿನ್ ಬೈತಿದಾನ? ಯಾವ್ದಕ್ಕೂ ಒಳ್ಳೇದು ಅಂತವ್ರ ಜೊತೆ ಹುಷಾರಾಗಿರ್ಬೇಕು ಸುಮನ. ನಿಮ್ಮಂತವ್ರು ನನ್ ಪಕ್ಕದಲ್ಲೇ ಇದ್ರೆ ಅಂತವ್ರು ನನ್ಗೆ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಚಿಕ್ಕ ಯಜಮಾನ್ರೆ. ಆಯ್ತು, ನಾನ್ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡು ನಿನ್ ಪಕ್ಕದಲ್ಲೇ ಇರ್ತೀನಿ. ಓಕೆ, ಟೇಕ್ ಕೇರ್. ಇವ್ರು ಹೀಗ ಅರ್ಥ ಮಾಡ್ಕೊಂಡ್ರ? ಏ ಜಾಸ್ಮಿನ್, ಏನ್ ಆಂಟಿ? ನಿನ್ಗೆ ನಾಚಿಗೆ ಗೀಚಿಗೆ ಬುದ್ಧಿ ಗಿದ್ದಿ ಮಾನ ಮರ್ಯಾದೆ ಇಂಥದ್ದೇನಾದ್ರೂ ಇದೆಯಾ? ನೀವು ಹೇಳಿದ್ದೆಲ್ಲ ಇದೆ. ನಿಮಗೇನಾದ್ರೂ ಬೇಕಾ ಆಂಟಿ? ಹಂಚೋದಿಕ್ಕೆ ಅದೇನಾದ್ರೂ ಚಪಾತಿನಾ? ಮನುಷ್ಯನ್ಗಿರ್ಬೇಕಾಗಿರೋ ಗುಣಲಕ್ಷಣ. ಹೌದಾ? ಆದ್ರೆ ಏನ್ ಆಂಟಿ? ಆ ನೈನಿ ವಯ್ಯಾರ ಮಾಡ್ಕೊಂಡು ಜಡೆ ತಿರುಗಿಸ್ಕೊಂಡ್ ಬಂದು ಏನ್ ಕೇಳಿದ್ಲು? ಏನೋ ಒಂದ್ ಕೇಳಿದ್ಲು ಬಿಡಿ. ಚಾಕ್ಲೇಟು ಲಾಲಿಪಾಪು ಕೇಳಲಿಲ್ಲ ಜಸ್ಸಿ. ಹೇಳೋದಕ್ಕೆ ನಾಚಿಕೆ ಆಗತ್ತೆ. ನನ್ಗೂ ನನ್ ಗಂಡನ್ಗೂ ಶೋಭನ ಮಾಡ್ಸಿ ಅಂತ ನಾಚಿಕೆ ಇಲ್ದೆ ಕೇಳಿದ್ಲು. ಈಗ ಹೇಳಿ ಆಂಟಿ, ನಾಚಿಕೆ ಇಲ್ದಿರೋದು ನನ್ಗ ಆ ನೈನಿಗ? ವಾರೇ ವಾ, ಒಳ್ಳೆ ಹಸಿ ಕಳ್ಳೆ ತರ ಆಡ್ತೀಯಲ್ಲೇ ನೀನು. ಅವಳು ಕೇಳಿದ್ಲು ಅನ್ಕೋ, ಆದ್ರೆ ನೀನು ಮಾಡ್ಸಿ ಅಂತ ಒತ್ತಾಯ ಮಾಡ್ಬೇಕಾ? ಮದ್ವೆ ಆಗಿ 1 ವರ್ಷ ಆದ್ರೂ ಸರಸ ಸಲ್ಲಾಪಗಳಿಲ್ಲ ಅಂತ ನಿನ್ನ ಆಸೆ ನೆರವೇರೋ ಅವಕಾಶ ಇದೆ ಅನ್ಕೊಂಡಿದ್ದೆ. ನಿನ್ನ ಹುಚ್ಚಾಟತನದಿಂದ ಅವರಿಬ್ರು ಒಂದಾದ್ರೆ ಆಮೇಲೆ ನಿನ್ ಕತೆ ಏನು? ನಾಳೆ ಬೆಳಗ್ಗೆ ಮಂಚದ ಮೇಲೆ ಬಾಡ್ ಹೋಗಿರೋ ಮಲ್ಗೆ ಹೂವನ್ನ ನೀನು ಮೂಸ್ ನೋಡಿ ಒಣಗೋಗಿರೋ ನಿನ್ ಮುಖಾನ ಅದ್ರಲ್ಲಿಟ್ಟು ಅಂತ ಅಳ್ತೀಯ ಅಷ್ಟೇ. ಆಂಟಿ, ನೀವು ನನ್ನ ಲೈಟ್ ಆಗಿ ತಗೊಂಡು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿವರೆಗೂ ಉತ್ತರ ಕೊಡ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ, ನೀವು ನನಗೊಂದು ಮಾತಂದ್ರು ಅದ್ರ ಹಿಂದೆ ಅಭಿಮಾನ ಇದೆ ಅಂತ ನನಗೆ ಅರ್ಥ ಆಯ್ತು. ಹಾಗೆ ನಾನು ಆ ನೈನಿಗೂ ವಿಶಾಲ್ಗೂ ಫಸ್ಟ್ ನೈಟ್ ನಡೆಸಿ ಅಂತ ಹೇಳಿದ್ರೆ ಹಿಂದೇನು ನನಗೊಂದು ಯೋಚನೆ ಇದೆ ಆಂಟಿ. ಏನಿದೆ ಅಂತ ತಿಳ್ಕೊಬಹುದಾ? ಅದಕ್ಕೇನಾ ಅವಾಗಿಂದ ಈ ಕಡೆ ಆ ಕಡೆ ಸುಟ್ಟು ಬೆಕ್ಕ ತರ ಓಡಾಡ್ತಿದ್ಯಾ? ಆಫ್ಕೋರ್ಸ್ ಆಂಟಿ, ಎಲ್ರೂ ಏನೋ ಇವತ್ತು ನೈನಿ ಖುಷಿಯಿಂದ ಆ ವಿಶಾಲ್ ಜೊತೆ ಒಂದಾಗ್ತಾಳೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ರೂಮಲ್ಲಿ ನಡೆಯೋದೇ ಬೇರೆ. ಶೋಭನ ರೂಮಲ್ಲಿ ಶೋಭನ ನಡಿದೆ ಬೇರೆ ಏನಾದ್ರೂ ನಡೆಯತ್ತಾ? ಆಂಟಿ, ನಾನೇನಾದ್ರೂ ಈ ಮನೆಯಿಂದ ಹೊರಗೆ ಹೊರಟೋದ್ರೆ ಲಾಭ ಏನಿದೆ? ಅದಕ್ಕೆ ಇಲ್ಲೇ ಇರ್ತೀನಿ ಅಂತಂದೆ. ಈ ಪ್ಲಾನ್ ಮಾಡ್ತಿದ್ದೀನಿ. ಒಬ್ರಂದ್ರೆ ಒಬ್ರಿಗೆ ಇಷ್ಟ ಪ್ರೀತಿ ಎರಡೂ ಇದೆ, ಜೊತೆಗೆ ಗಂಡ ಹೆಂಡತಿ ಬೇರೆ. ಅವ್ರಿಬ್ಬರನ್ನು ಬೇರೆ ಮಾಡ್ಬೇಕು ಅಂತಿದ್ಯಾ? ಅದು ಸಾಧ್ಯ ಆಗತ್ತೆ ಅಂತ್ಯಾ? ನೋಡ್ತಾ ಇರಿ ಆಂಟಿ, ನಿಮಗೆ ಗೊತ್ತಾಗುತ್ತೆ ಈ ಜೆಸ್ಸಿ ಟ್ಯಾಲೆಂಟ್ ಏನು ಅಂತ.
ಹಾಯ್ ಶಿವ. ಕಂಗ್ರಾಚುಲೇಷನ್ಸ್. ಯಾಕೆ? ನಿಮ್ದು ನೈನಿದು ಶೋಭನಾ ಅಂತಲ್ಲ ಇವತ್ತು. ನೈನಿ ವ್ಯಕ್ತಿತ್ವಕ್ಕೆ ಶರಣಾಗ್ಬಿಟ್ಟಿದ್ದೀನಿ ಶಿವ. ಹೆಂಗಸರ ಅಂದಕ್ಕೆ ಮೈ ಮರಿದೇ ಇರೋ ಗಂಡ್ಸಿದಾನ ಈ ಪ್ರಪಂಚದಲ್ಲಿ? ಹೋಯ್ ಹೋಯ್, ಒಂದ್ ವರ್ಷದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆದಂಗಿದೆ. ಆದ್ರೂ ನಮ್ ನೈನಿ ಚೂರ ಚಿಟ್ಟ ಚೂರಿ ಅಲ್ವಲ್ಲ. ಮಿಸ್ಟರ್ ಶಿವ, ಶೂರ್ಪನಕ್ಕೆ ಹೆಂಡ್ತಿನೋ ಇಲ್ಲ ಟಾರ್ಚರ್ ಕೊಡೋಳು ಆಗಿದ್ರೆ ಯಾವಾಗ ಹೇಗ್ ನಡ್ಕೋಬೇಕು ಅಂತ ಕ್ಲಾರಿಟಿ ಬರುತ್ತೆ. ಅಮಾಯಕತ್ವನ ತುಂಬಿಕೊಂಡಿರೋ ಸುಂದರವಾದ ಹುಡುಗಿ ತೋರಿಸೋ ಅಭಿಮಾನನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೀನ್ ನೋಡ್ದ್ಯೋ ಇಲ್ವೋ, ಆಗ್ಲೇ ಹಳ್ಳಿ ಹುಡುಗಿ ತರ ಬರಲಿಲ್ಲ. ಮಾಲಾಶ್ರೀ ಅವ್ರ ತರ ಜಡೆ ತಿರ್ಸ್ಕೊಂಡ್ ಬಂದು ಎಲ್ರಿಗೂ ಶಾಕ್ ಕೊಟ್ಬಿಟ್ಲು. ಇಲ್ಲ ಅಂದ್ರೆ ಇನ್ನೇನ್ ಯಜಮಾನ್ರೆ, ನೀವಿಬ್ರು ಒಂದಾಗ್ಬೇಕಂತ ಒಂದ್ ವರ್ಷದಿಂದ ಫ್ಯಾನ್ಸು ಪೂಜೆ ಮಾಡ್ತಾ ಇದಾರೆ. ನಿಮ್ ಫಸ್ಟ್ ನೈಟ್ ಆದ್ರೆ ಊರಿಗೆಲ್ಲ ಸ್ವೀಟ್ ಹಂಚ್ತೀನಿ ಅಂತ ಹೇಳ್ತಿದ್ದಾರೆ, ಗೊತ್ತಾ? ಹಾಗಾದ್ರೆ ಇವತ್ತು ಎಲ್ರ ಕೋರಿಕೆ ತೀರುತ್ತೆ ಅಂತಾಯ್ತು. ಮತ್ ನೈನಿ ಕೋರಿಕೆ ಏನು ಅಂತ ಅವಳ ಹತ್ರ ಕೇಳ್ ತಿಳ್ಕೊಳ್ಳಿ. ನಿಮ್ ಹತ್ರ ನಾಚ್ಕೊಂಡು ಏನು ಹೇಳ್ದೆ ಸುಮ್ನೆ ಇರ್ಬೋದು ಆ ಅಮಾಯಕ ಹುಡುಗಿ. ಓ ಪ್ರವಹಿಸೋ ಜೀವನದಿ ನೈನಿ. ಅವಳಿಗೆ ಎಲ್ಲಿ ತಿರುವುಗಳನ್ನ ತಗೋಬೇಕು, ಎಲ್ಲಿ ಜಲಪಾತದಾಗ ನಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರುತ್ತ ಶಿವ. ಹಾಗಾದ್ರೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವ. ನಾನು ಹೋಗಿ ಹಾಸಿನಿ ಅಮ್ಮ ಅವರಿಗೆ ನಿಮ್ ಬೆಡ್ರೂಮ್ ಡೆಕೋರೇಷನ್ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ. ಬಾಯ್ ಬಾಯ್. ನೈನಿ, ನಾವಿಬ್ರು ಒಂದಾಗ್ತಿದೀವಿ ಅಂತ ಶಿವ ಖುಷಿ ಪಡ್ತಿದ್ರೆ ನನಗೆ ನೀನು ಹಾಲಿನ ಗ್ಲಾಸ್ ಜೊತೆ ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಶೋಭನವೇ 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 ಶೋಭನವೇ. ಅಮ್ಮವ್ರೇ, ಹಾಯ್ ಶಿವ. ನಮ್ ನೈನಿ ಅಮಾಯಕಿ ಅಲ್ಲ, ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ಲು. ಹೌದು ಶಿವ, ನ್ಯಾಯ ಕೊಡ್ಸಿ ಅಂತ ಆ ಮುಳ್ಮೀನು ನ್ಯಾಯ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಗ ನೈನಿ ಫಸ್ಟ್ ನೈಟ್ ವಿಷಯ ಹೇಳಿ ಶಾಕ್ ಕೊಟ್ಲು. ಕರೆಂಟ್ ಶಾಕ್ ಹೊಡೆದಾಗಿಂದ ಆ ಮುಳ್ಮೀನ್ ಜಾಸ್ಮಿನ್ಗೆ ಪದೇ ಪದೇ ಶಾಕಿಂಗ್ ನ್ಯೂಸ್ ಬರ್ತದೆ ಅಮ್ಮವ್ರೇ. 6 ತಿಂಗಳ ಹಿಂದಷ್ಟೇ ಆ ಮುಳ್ಮೀನು ಮದುಮಗಳಾಗಿದ್ಲು. ಇವಾಗ ಕತೆ ರಿವರ್ಸ್ ಆಗಿ ಅಮ್ಮ ತಾಯಿ ನನ್ ಮನೇಲಿರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳೋಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಎಲ್ಲ ಫೆಸಿಲಿಟೀಸು ಫ್ರೀಯಾಗಿ ಸಿಗ್ತಿದ್ಯಲ್ಲ ಅಮ್ಮವ್ರೇ. ಅವಳಂತ ಸುಂದ್ರಿಗೆ ಇಂಥ ಚಾನ್ಸ್ ಬೇರೆ ಸಿಗತ್ತೆ. ಹಾಸಿನಮ್ಮ, ಬ್ರಹ್ಮಚಾರಿ ಫಸ್ಟ್ ನೈಟ್ ನಡೆಯೋ ರೂಮ್ ಒಳಗಡೆ ಬರ್ಬೋದೋ ಬೇಡ್ವಾ? ಒಳಗಡೆ ಬರ್ಬೋದು, ಆದ್ರೆ ಕುತ್ಕೊಳ್ಳೋ ಹಾಗಿಲ್ಲ. ಬನ್ನಿ ಮಾವ. ಹಾಸಿನಿ ಅಮ್ಮವ್ರೆ,
ಇವಾಗ ನೀವ್ ನೋಡ್ಕೊಳ್ಳಿ, ನಾನು ಹೊರಡ್ತೀನಿ. ಮನುಷ್ಯರು ಮಾತ್ರ ಅಲ್ಲ, ಪಕ್ಷಿಗಳ ಜೊತೆನೂ ಬೆರಿತ್ಯಾ ಹಾಸಿನಿ? ಅತ್ತೆ, ನನ್ ಒಂದ್ ವಿಷಯ ಹೇಳ. ಶತ್ರು ಅಲ್ಲ, ಶತ್ರುತ್ವನ ಗೆಲ್ಲೋನೇ ವಿಜಯಶಾಲಿ. ಚೆನ್ನಾಗಿ ಹೇಳಿದ್ನಾ? ಗುಡ್. ಸೊ ಒಟ್ನಲ್ಲಿ ನೈನಿ ವಿಶಾಲ್ ಒಂದಾಗ್ತಿದ್ದಾರೆ ಅಂತ ಆಯ್ತು. ಹೌದು ಅತ್ತೆ, ಸಡನ್ ಆಗಿ ಹೇಳಿದ್ರಲ್ಲ, ಅವಸರದಲ್ಲಿ ರೆಡಿ ಮಾಡಿದೀನಿ. ಆದ್ರೆ ಒಂದ್ ವಾರದ ಮುಂಚೆ ಹೇಳ್ಬೇಕಿತ್ತು, ಸ್ವರ್ಗನೇ ಬಾಡ್ಗೆಗೆ ತಗೊಂಡ್ ಬರ್ತಿದ್ದೆ. ನಿನ್ ಟ್ಯಾಲೆಂಟ್ ನನಗ್ ಗೊತ್ತಲ್ಲಮ್ಮ. ಅಕ್ಕ, ವಿಶಾಲ್ ಬರೋ ಟೈಮ್ ಆಯ್ತು, ನೀನ್ ನೋಡ್ದಲ್ಲ. ಈಗ ಹೋಗೋಣ ಬಾ. ಹೌದೌದು, ನಾನು ಹಾಲಿನ ಗ್ಲಾಸ್ ತಗೊಂಡ್ ಹೋಗಿ ನೈನಿ ಕೊಡ್ಬೇಕು. ಮಾವ, 15 ನಿಮಿಷದಲ್ಲಿ ಗಂಡ ಹೆಂಡತಿ ಇಬ್ರು ಈ ರೂಮಿಗೆ ಬರ್ತಾರೆ. ಅರ್ಥ ಆಯ್ತು ಅಲ್ವಾ? ಹೋಗ್ತೀನಿ ಬಿಡಮ್ಮ. ಕುರ್ಚಿ ಹಾಕೊಂಡು ಇಲ್ಲೇ ಕೂತ್ಕೋತೀನ ಏನು? ಒಳ್ಳೇದು. ಏನಕ್ಕ, ಇದು ನೋಡಿದ್ಮೇಲೆ ಗಂಗಾಧರ್ ಭವ ನೆನ್ಪಾಗ್ತಿದ್ದಾನ ಏನು? ನಿನ್ ಮುಖ. ನೀನ್ ಹೂವಿನ ಕಡೆ ನೋಡಿದ್ರೆ 20 ವರ್ಷದ ಹಿಂದಿನ ನೆನ್ಪಾಯ್ತು ಅನ್ಕೊಂಡೆ ಬಿಡು. ಹಳೇದನ್ ಯೋಚಿಸ್ತಿಲ್ವೋ? ಮುಂದೆ ಭವಿಷ್ಯ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ನೈನಿ ವಿಶಾಲ್ ಒಂದಾಗಿ ಮಕ್ಕಳಾಗ್ಬಿಟ್ರೆ ವಾರಸ್ದಾರರು ಅವ್ರಾಗ್ಬಿಡ್ತಾರೆ. ಇನ್ನು ನಮ್ಗೇನ್ ಬರುತ್ತೆ? ವಲ್ಲಭ್ ವಿಕ್ರಾಂತಿಗೆ ಏನು ಸಿಗಲ್ಲ. ಅಂದ್ರೆ ನನ್ ಬಗ್ಗೆ ಯೋಚನೆ ಮಾಡಲ್ವಾ ಅಕ್ಕ? ಮಕ್ಳಗ್ ಕೊಟ್ಟು ಮಿಕ್ಕದ್ಮೇಲೆ ಅದ್ ನಿನ್ಗೆ ಅಲ್ವಾ ಪರ್ಶು? ಏನೋ ಅಕ್ಕ, ಒಂದ್ ಕಡೆ ಗಂಗಾಧರ್ ಮಾವ ಟಾರ್ಚರ್ ಕೊಡ್ತಾ ಇದ್ದಾನೆ, ಇನ್ನೊಂದ್ ಕಡೆ ಈ ರೊಮ್ಯಾನ್ಸ್ ಕಾರ್ಯ ಬೇರೆ. ಎರಡು ಕಡೆಯಿಂದ ನಮ್ಗೆ ನಷ್ಟ ಆಗ್ತಾ ಇದೆ. ನೀನ್ ಏನಾದ್ರೂ ಮಾಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಸೈಲೆಂಟ್ ಆಗಿದೆಯಲ್ಲ, ಯಾಕಕ್ಕ? ಪರ್ಶು, ವಿರೋಧ ಮಾಡಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಜೊತೆಗೆ ನಯನಿ ಇವತ್ತಿಷ್ಟೆಲ್ಲ ಮಾತಾಡಿದಾಳೆ ಅಂದ್ರೆ ಪ್ರಿಪೇರ್ ಆಗಿರ್ತಾಳೆ. ಅಮಾಯಕರು ತುಂಬಾ ಯೋಚನೆ ಮಾಡಿದ್ದಾರೆ ಅಂದ್ರೆ ಮೇಧಾವಿಗಳಾದ್ರೂ ಸರಿ, ಅವ್ರು ಕೊಡೋ ಹೊಡ್ತಾನ ತಡ್ಕೊಳಕ್ಕಾಗಲ್ವೋ? ಅದಕ್ಕೆ ಏನಾಗುತ್ತೋ ಆಗ್ಲಿ ಅಂತ ನಾನ್ ಸುಮ್ಮನೆ ಇದ್ದೀನಿ. ಸರಿ ಅಕ್ಕ, ವಿಶಾಲ್ ಬರೋ ಟೈಮ್ ಆಯ್ತು, ನಾವಿಲ್ಲೇ ಇದ್ರೆ ಸರಿ ಇರಲ್ಲ. ಹೊರಡೋಣ. ಏನ್ ಮಾಡ್ಬೋದು ಅಂತ ನಾಳೆ ಯೋಚನೆ ಮಾಡೋಣ. ಈ ಕಾರ್ಯ ಈಗ ನಡೀಲಿ. ಇವತ್ ನೀವಿಬ್ರು ಒಂದಾಗಿ 1 ಮಂತ್ ಆದ್ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕು ಅನ್ನೋ ನಿನ್ ಮನ್ಸಲ್ಲಿರೋ ಆಸೆಗಳಿಗೆಲ್ಲ ನಾನ್ ಕಲ್ಲು ಹಾಕ್ತಿದ್ದೀನಿ ನೈನಿ. ಈ ಪೌಡರ್ ಬೆರೆಸಿರೋ ಹಾಲು ಕುಡಿದ್ರೆ ಇಮಿಡಿಯೇಟ್ ಆಗಿ ವಾಂತಿ ಆಗುತ್ತೆ, ತಲೆ ತಿರುಗುತ್ತೆ. 1 ವಾರದವರೆಗೂ ಇದ್ರ ಎಫೆಕ್ಟ್ ಇರುತ್ತೆ. ಇದೊಂದು ಸಾಕು ನಾನ್ ಏನ್ ಬೇಕಾದ್ರೂ ಮಾಡೋದಕ್ಕೆ.
ಮದ್ವೆ ಆಗಿ 5 ವರ್ಷ ಆದ್ರೂ ನಿನಗ್ ಮಕ್ಕಳು ಬೇಕು ಅಂತ ನೈನಿಗ್ ಹಾಲು ಕೊಡೋದು ನೋಡಕ್ ಬೇಜಾರಾಗುತ್ತೆ ಹಾಸಿನಿ ಸಿಸ್ಟರ್. ಇರ್ಲಿ ಬಿಡು, ನಿನ್ ಕೈಯಿಂದ ನನ್ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತಾ ಇರೋದು ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಆ ಜಾಸ್ಮಿನ್ ದೃಷ್ಟಿ ಬೀಳೋ ಹಾಗಿದೆ. ಅವಳ ಕಣ್ಣಿಗೆ ಬೀಳ್ದೆ ಹೋಗು. ಈಗ ನಾನ್ ನೋಡೋದೂ ಇಲ್ಲ. ನನ್ ಮೇಲ್ ಸಿಟ್ಟಿದೆ ಸುಮನಾ. ಆದ್ರೂ ನೀನೇನಕ್ಕ ಅಂತವಳನ್ನ ಈ ಮನೇಲಿ ಇರಕ್ ಬಿಟ್ಟಿದ್ಯಾ? ನೀನ್ ಸಂಸಾರದಲ್ಲಿ ಬೆಂಕಿ ಹಚ್ಚಕ್ ಬಂದವಳನ್ನ ಕತ್ತ ಹಿಡ್ದು ಆಚೆಗ್ ತಳ್ಳೋದ್ ಬಿಟ್ಟು ಚೆನ್ನಾಗ್ ತಿನ್ನಕ್ ಹಾಕಿದ್ರೆ ತಿನ್ಕೊಂಡಿಲ್ಲೇ ಇರ್ತಾಳೆ. ಜೊತೆಗೆ ವಿಶಾಲ್ ಭಾವ ಬೇಕು ಅಂತ ನಾಚಿಕೆ ಇಲ್ದೆ ಕೇಳ್ತಾಳೆ. ಅದೇ ನಾನ್ ಮದ್ವೆ ಆಗಿ ನನ್ ಗಂಡನ್ ಕೇಳಿದಿದ್ರೆ ಆಚೆ ಕಳಿಸ್ತಿದ್ದೆ. ನಾಚಿಕೆ ಪಡೋ ಹುಡುಗಿ ಪಶ್ಚಾತ್ತಾಪ ಪಟ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಅವಳ ಮುಖ ನೋಡ್ತಿದ್ರೆ ಅವಳಿಗೆ ತಪ್ಪು ಮಾಡಿದಾಳೆ ಅನ್ನೋ ಫೀಲಿಂಗೇ ಇಲ್ಲ. ಸುಮನಾ, ಅವಳು ಇವಳು ಅನ್ಬೇಡ. ಮರ್ಯಾದೆ ಕೊಡ್ಬೇಕು ಅಂತ್ಯಾ? ನೀನು ಈ ಕಾಲದಲ್ಲಿ ಹುಟ್ಬಾರ್ದಾಗಿತ್ತಕ್ಕ. ನನ್ ಮಾತ್ ಕೇಳಿ ಆ ಜಾಸ್ಮಿನ ಈ ಮನೆಯಿಂದ ಆಚೆ ಕಳಿಸ್ಬಿಡು. ತಾಯಿ ಇಲ್ದಿರೋ ಹುಡುಗಿ ತಂದೆ ಹತ್ರ ಸೇರ್ಸಲ್ಲ. ಅಣ್ಣ ಜೈಲಲ್ಲಿದ್ದಾರೆ. ಒಬ್ಳೇ ಎಲ್ಲಿರ್ತಾಳವಳು? ಇಲ್ಲೇ ಇದ್ದು ನಿನ್ ಸಂಸಾರ ಹಾಳು ಮಾಡ್ತಾಳೆ. ಅಲ್ಲಿವರೆಗೂ ಬರಕ್ ಬಿಡಲ್ಲ ನೈನಿ. ಜಾಸ್ಮಿನ್ಗೆ ತನ್ ಬದುಕಿನ ಮೇಲೆ ತನಗೆ ಅಸಹ್ಯ ಹುಟ್ಟಿ ಹೊರಗ್ ಹೋದ್ರೆ ಸರಿ. ಇಲ್ಲ ಅಂದ್ರೆ ಮುಂದಿನ ವರ್ಷ ನೈನಿಗ್ ಹುಟ್ಟೋ ಮಗುನ ಅಂತ ಆಡಿಸ್ತಾ ಇರ್ಬೇಕಾಗತ್ತೆ. ಆದ್ರೂ ನಮಗಂತ ಆಯ ಎಲ್ ಸಿಗ್ತಾಳೆ? ಮಾಡಿದ್ದನ್ನ ಹೇಳಿದ್ರೇನೆ ತಲೆ ಕೆಡ್ಸ್ಕೊತಾ ಇಲ್ಲ. ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತಾಳಾ? ಮಾಡ್ದೆ ಹೋದ್ರೆ ಕುತ್ತಿಗೆನ ಹಿಸ್ಕಾಕ್ತಿವಿ. ಕಾಲು ಕೈನ ಮುರ್ದಾಕಿ ಒಂದ್ ಮೂಲೆಲ್ ಕೂರ್ಸಿ ಅವಳು ನೋಡ್ಕೊಳ್ಳೋದಕ್ಕೆ ನಾನೇ ಇನ್ನೊಂದ್ ಆಯನ ಇಡ್ತೀನಿ. ಹುಷಾರಾದ್ಮೇಲೆ ಮಾಮೂಲಾಗಿರ್ಬೇಕು. ನಾವ್ ಹೇಳೋ ಕೆಲ್ಸನೆಲ್ಲ ಮಾಡ್ತಿರ್ಬೇಕು. ಇಲ್ಲ ಅಂದ್ರೆ ಮತ್ತೆ ಬೆಂಡೆತ್ತೋದೆ. ಬಿಟ್ಬಿಡಿ ಅಕ್ಕ. ಹಾಸಿನಿ ಅಕ್ಕಗಿರೋ ಸಿಟ್ಟು ನಿನಗಿದ್ದಿದ್ರೆ ಚೆನ್ನಾಗಿರ್ತಿತ್ತಕ್ಕ. ಆ ಜಾಸ್ಮಿನ್ ಇಷ್ಟೊತ್ತಿಗೆ ಓಡೋಗ್ತಿದ್ಲು. ಈಗ ಅವಳಿಂದಾಗೋ ನಷ್ಟ ಆದ್ರೂ ಏನು? ಸರಿ ನೈನಿ, ಆ ಮುಳ್ಮೀನ್ ಯೋಚನೆ ನಮ್ಗೆ ಯಾಕೆ? ನೀನು ವಿಶಾಲ್ ಮುಹೂರ್ತ ಟೈಮ್ ಆಗೋವರೆಗೂ ಚಂದ್ರಮಾಮನ್ ಕತೆ ಹೇಳ್ಕೊಂಡಿರಿ. ಅದಾದ್ಮೇಲೆ ಆಟ ಶುರು ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಚಾಚು ತಪ್ಪದೆ ಎಲ್ಲಾನು ಹೇಳ್ಬೇಕು, ಸರಿನಾ? ಅಮ್ಮ, ನಂಗ್ ನಾಚಿಕೆ. ನಾನ್ ಹೇಳಲ್ಲ. ಹೋಗ್ಲಿ, ನಾನ್ ಬರ್ತೀನಕ್ಕ. ನೋಡಿ ಏನೇನ್ ನಡೀತು ಅಂತ ಹಾಸಿನಿ ಅಕ್ಕ ಹೇಳ್ತೀನಿ. ಸರಿ ಸರಿ ನೈನಿ, ನಡಿ ನಡಿ. ಅಲ್ಲಿ ವಿಶಾಲ್ ವೇಟಿಂಗ್. ಈ ಬಿಸಿ ಬಿಸಿ ಹಾಲು ತಣ್ಣಗಾಗಕ್ಕಿದ್ದ ಮುಂಚೆ ಕೊಟ್ಬಿಡು. ತಗೋ ನಡಿ ಬಾ. ನನ್ ಮದ್ವೆ ಯಾವಾಗ ಆಗುತ್ತೋ, ನನ್ ಶೋಭನ ಯಾವಾಗ ಆಗುತ್ತೋ, ಎಲ್ಲ ಚಿಕ್ಕ ಯಜಮಾನ್ರು ದಯಾದಾಕ್ಷಿಣ್ಯದ ಮೇಲೇನೆ ನಿಂತಿದೆ.